Okay, I'm Matthew from Bangarpete. Today I like share testimony. Afternoon after 3:30, I was not feeling well. At 2:40 p.m. I took tablet, but my body was full hot. Fever started after 3:30 p.m. Full body pain, throat pain, and felt tired after 4:30 p.m. I started praying. I was in tongues for a while. Remembered your message, God's word. I started to confessing. I became free after 5:30 p.m. All glory to Jesus. Now I am healed by his stripes. Thank you, Pastor. ಓಕೆ, ಮತ್ತೆ ಕೆಲವು ಟೆಸ್ಟಮನಿ ಕಳಿಸಿದ್ದೀರಿ. ನೀವು ಶೇರ್ ಮಾಡಲಿಕ್ಕೆ ಹೇಳಿದರೆ ಮಾತ್ರ ನಾವು ಶೇರ್ ಮಾಡ್ಬೋದು. ಮತ್ತು ಕೆಲವರಿಗೆ ಪಾಪ ಅವರಿಗೆ ಹೆದರಿಕೆ ಶೇರ್ ಮಾಡಲಿಕ್ಕೆ, ಯಾಕಂತ ಹೇಳಿದರೆ ಶೇರ್ ಮಾಡ್ತಾರಂತ ಹೇಳ್ಕೊಂಡು. ಅದಕ್ಕೋಸ್ಕರ ವಿದೌಟ್ ಎ ಪರ್ಮಿಷನ್ ನಾವು ಟೆಸ್ಟಮನಿಯನ್ನು ಶೇರ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಪರ್ಸನಲ್ ಟೆಸ್ಟಮನಿಗಳನ್ನು ಕಳಿಸ್ತಾರೆ, ಅವರಿಗೆ ಶೇರ್ ಮಾಡಿದರೆ ಒಳ್ಳೆಯದಾಗೋದಿಲ್ಲ. ಬಟ್ ನೀವು ಶೇರ್ ಮಾಡಲಿಕ್ಕೆ ಹೇಳಿದರೆ ನಾವು ಶೇರ್ ಮಾಡ್ಬೋದು. ಕೆಲವರಿಗೆ ಶೇರ್ ಮಾಡಲಿಕ್ಕೆ ಹೇಳಿ ನಾವು ಶೇರ್ ಮಾಡಿದರೆ ಬೇಜಾರಾಗ್ತದೆ. ಪ್ರೈಸ್ ಗಾಡ್. ಬಟ್ ಪ್ರತಿಯೊಂದು ಟೆಸ್ಟಮನಿ ಇಂದ ದೇವರಿಗೆ ಮಹಿಮೆ ಉಂಟಾಗ್ತದೆ. ಇಲ್ಲಿ ಮ್ಯಾಥ್ಯೂ ಎಂಬವನು ಅವನ ಟೆಸ್ಟಮನಿಯನ್ನು ಕಳಿಸಿದ್ದಾನೆ. ಅವನಿಗೆ ಜ್ವರ ಬಂತು, ಅವನು ಅನ್ಯ ಭಾಷೆಯಲ್ಲಿ ಮಾತಾಡಿದ, ನೆಕ್ಸ್ಟ್ ವರ್ಡ್ ಕನ್ಫೆಸ್ ಮಾಡಿದ, ಅದನ್ನು ಫ್ರೀ ಆದ ಅಂತ ಬರೆದಿದ್ದಾನೆ. ಅದರ ಮಧ್ಯೆ ಒಂದು ಟ್ಯಾಬ್ಲೆಟ್ ಕೂಡ ತಗೊಂಡ ಅಂತ ಬರೆದಿದ್ದಾನೆ. ಓಕೆ, ತೊಂದರೆ ಇಲ್ಲ. ಬಟ್ ಗಾಡ್ಸ್ ವರ್ಡ್ ವರ್ಕಿಂಗ್. ಮನುಷ್ಯನು ಗುಣವಾಗುವುದು ಮೆಡಿಸಿನ್ನಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ. ಯೇಸು ಹೇಳಿದ, ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಆತನು ಬದುಕುತ್ತಾನೆ. ಅದರಿಂದ ನಿಮ್ಮ ಟೆಸ್ಟಮನಿ ಅದು ಅನೇಕರಿಗೆ ಎನ್ಕರೇಜ್ ಮಾಡುತ್ತದೆ. ಅದಕ್ಕೋಸ್ಕರ ಟೆಸ್ಟಮನಿಯನ್ನು ಶೇರ್ ಮಾಡಲಿಕ್ಕೆ ನಾಚಿಕೊಳ್ಬೇಡ್ರಿ. ದ ವರ್ಡ್ ಪ್ರೊಡ್ಯೂಸ್ ಟೆಸ್ಟಮನಿ. ಪ್ರೈಸ್ ಗಾಡ್. ನಾನು ಮೊದಲು ಕೂಡ ನಾನು ಪ್ರೀಚ್ ಮಾಡಿದ್ದೇನೆ, ದೇವರ ವಾಕ್ಯವು ಟೆಸ್ಟಮನಿಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ, ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರೈಸ್ ಗಾಡ್. ಒಂದು ಗದ್ದೆಯಲ್ಲಿ ಬೀಜ ಹಾಕಿದರೆ ಅದರ ಹಾರ್ವೆಸ್ಟ್ ನೀವು ನೋಡ್ತೀರಿ. ಹಾರ್ವೆಸ್ಟ್ ಬೆಳೆ ತನ್ನಷ್ಟಿಗೆ ಬರುವುದಿಲ್ಲ. ಅದೇ ರೀತಿ ಬೆಳೆ ಅದು ಯಾವುದರ ಉತ್ಪತ್ತಿ ಅಂತ ಹೇಳಿದರೆ ಅದು ಬೀಜದ ಉತ್ಪತ್ತಿ. ಅದೇ ರೀತಿ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ. ನೀವು ದೇವರ ವಾಕ್ಯವನ್ನು ಕೇಳಬೇಕಾದ ರೀತಿಯಲ್ಲಿ ಕೇಳಿದಾಗ ಅದು ನಿಮ್ಮಲ್ಲಿ ಸಾಕ್ಷಿಗಳನ್ನು ಉತ್ಪತ್ತಿ ಮಾಡುತ್ತದೆ. ಪ್ರೈಸ್ ಗಾಡ್. ನೀವು ಸಾಕ್ಷಿ ಹೇಳುವಾಗ ಹೇಗೆ ನಿಮಗೆ ಗುಣ ಆಯಿತು, ಹೇಗೆ ನೀವು ವಾಕ್ಯದಿಂದ ಸಾಕ್ಷಿಯನ್ನು ಹೊಂದಿದ್ದೀರಿ ಹೇಳ್ತಿರುವಾಗ ಬೇರೆಯವರಿಗೆ ಇತರಿಗೆ ಕೂಡ ಎನ್ಕರೇಜ್ ಆಗುತ್ತದೆ. ಒಂದು ವೇಳೆ ದೇವರ ವಾಕ್ಯ ಆ ಸಹೋದರನಲ್ಲಿ ಕೆಲಸ ಮಾಡಿದರೆ ಅದು ನನ್ನಲ್ಲಿ ಯಾಕೆ ಕೆಲಸ ಮಾಡುವುದಿಲ್ಲ? ದೇವರ ವಾಕ್ಯ ಪ್ರತಿಯೊಬ್ಬರಲ್ಲಿ ಕೆಲಸ ಮಾಡುತ್ತದೆ. ಪ್ರತಿಯೊಬ್ಬರಲ್ಲಿ ಕೆಲಸ ಮಾಡುತ್ತದೆ. ಯಾರಲ್ಲಿ ಕೆಲಸ ಮಾಡುತ್ತದೆ? ದ ಬೈಬಲ್ ಇರ್ತದೆ, ಥೆಸಲೋನಿಕ 2:13 ವರ್ಸ್ ಅಲ್ಲಿ ಹೇಳ್ತದೆ. ಫಸ್ಟ್ ಥೆಸಲೋನಿಕ 2:13 ವರ್ಸ್ ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ. ಫಸ್ಟ್ ಥೆಸಲೋನಿಕ 2:13. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆನಿಸದು. ದ ಇಂಪಾರ್ಟೆಂಟ್, ಒಂದು ವರ್ಡ್ ಬರುತ್ತಿರುವಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎನಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸತಕ್ಕಾಗಿ. ಇವತ್ತು ಅನೇಕರಿಗೆ ಅಂಗೀಕಾರ ಮಾಡಲಿಕ್ಕೆ ಯಾಕೆ ದೇವರ ವಾಕ್ಯ ಆಗೋದಿಲ್ಲ ಅಂತ ಹೇಳಿದರೆ
ನೀವು ಮನುಷ್ಯನನ್ನು ನೋಡಿದಾಗ, ಪ್ರೈಸ್ ಗಾಡ್, ದೇವರ ವಾಕ್ಯ ಹೇಳ್ತಿದೆ, ಒಬ್ಬನು ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದನ್ನು ಮಾತಾಡಿದರೆ ಅವನು ನನ್ನ ಬಾಯಂತಿರುವನು. ಪ್ರೈಸ್ ಗಾಡ್, ಅವನು ನನ್ನ ಬಾಯಂತಿರುವನು. ಫಸ್ಟ್ ಆಫ್ ಆಲ್ ನೀವು ಆ ವಾಕ್ಯವನ್ನು ಅಂಗೀಕಾರ ಮಾಡಬೇಕು. ಹೀಗೆಲ್ಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸತಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮ ಒಳಗೆ ಬಲವಾಗಿ ಕೆಲಸ ಮಾಡುತ್ತದೆ. ಎಲ್ಲರ ಒಳಗೆ ಅಲ್ಲ, ಎಲ್ಲರ ಒಳಗೆ ಅಲ್ಲ, ಅದು ನಂಬುವವರಾದ ನಿಮ್ಮ ಒಳಗೆ ಅದು ಬಲವಾಗಿ ಕೆಲಸ ಮಾಡುತ್ತದೆ. ದ ಬೈಬಲಲ್ಲಿ ಬರೀಲಿಲ್ಲ ಎಲ್ಲರ ಒಳಗೆ ದೇವರ ವಾಕ್ಯ ಕೆಲಸ ಮಾಡುತ್ತಾ ಅಂತ. ಯಾಕಂದ್ರೆ ಎಲ್ಲರೂ ನಂಬುವುದಿಲ್ಲ. ಒಂದು ವೇಳೆ ನೀವು ನಂಬಿದರೆ ನಿಮ್ಮ ಒಳಗೆ ಅದು ಬಲವಾಗಿ ಕೆಲಸ ಮಾಡುತ್ತದೆ. ಪ್ರೈಸ್ ಗಾಡ್, ವರ್ಕ್ ಮೈಟಿಲಿ, ಬಲವಾಗಿ. ಅದು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ದ ವರ್ಡ್ ಪ್ರೊಡ್ಯೂಸ್ ಟೆಸ್ಟಿಮನಿ. ಯಾವ ಏರಿಯಾದಲ್ಲಿ ವಾಕ್ಯ ಏನು ಹೇಳ್ತದೆ ಆ ಭಾಗದಲ್ಲಿ ನಂಬಿರಿ, ಆ ವಾಕ್ಯದಲ್ಲಿ ಟೆಸ್ಟಿಮನಿಯನ್ನು ನೀವು ಕಾಣುತ್ತೀರಿ. ನಿಮ್ಮ ಮಕ್ಕಳ ಬಗ್ಗೆ ವಾಕ್ಯ ಏನು ಹೇಳುತ್ತದೆ ಅದು ನಂಬಿರಿ, ಮಕ್ಕಳ ವಿಷಯದಲ್ಲಿ ನೀವು ರಿಸಲ್ಟ್ ನೋಡ್ತೀರಿ. ದಾಂಪತ್ಯ ಜೀವಿತದ ವಿಷಯದಲ್ಲಿ ವಾಕ್ಯ ಏನು ಹೇಳ್ತದೆ ಅದು ನಂಬಿರಿ, ದಾಂಪತ್ಯ ಜೀವಿತದಲ್ಲಿ ನೀವು ರಿಸಲ್ಟ್ ಅನ್ನು ನೋಡ್ತೀರಿ. ನಿಮ್ಮ ಫೈನಾನ್ಸ್ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತದೆ ಅದು ನಂಬಿರಿ, ದ ಫೈನಾನ್ಷಿಯಲ್ ರಿಸಲ್ಟ್ ಅನ್ನು ನೋಡುತ್ತೀರಿ. ಪ್ರೈಸ್ ಗಾಡ್. ನಿಮ್ಮ ಪ್ರಯಾಣದ ಬಗ್ಗೆ ವಾಕ್ಯ ಏನು ಹೇಳ್ತದೆ ಅದು ನಂಬಿರಿ, ನಿಮ್ಮ ಪ್ರಯಾಣದಲ್ಲಿ ನೀವು ರಿಸಲ್ಟ್ ಅನ್ನು ನೋಡುತ್ತೀರಿ. ನೀವು ಹೋಗುವಾಗ ಬರುವಾಗ ನಿಮಗೆ ಶುಭ ಉಂಟಾಗುತ್ತದೆ. ಪ್ರೈಸ್ ಗಾಡ್. ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ದೇವರ ವಾಕ್ಯ ಬಿಸ್ನೆಸ್ನ ಬಗ್ಗೆ ಏನು ಹೇಳ್ತದೆ ಅದು ನಂಬಿರಿ, ದಟ್ ಮೀನ್ಸ್ ಅದರ ರಿಸಲ್ಟ್ ನೀವು ನೋಡುತ್ತೀರಿ. ಪ್ರೈಸ್ ಗಾಡ್. ದೇವರ ವಾಕ್ಯ ನಿನ್ನ ಇಡೀ ಕುಟುಂಬದ ಬಗ್ಗೆ ಏನು ಹೇಳ್ತದೆ ಅದನ್ನು ನಂಬಿದಾಗ ಅದರ ರಿಸಲ್ಟ್ ನೋಡುತ್ತೀರಿ. ದೇವರ ವಾಕ್ಯ ನಿನ್ನ ಹೆಂಡತಿ ಬಗ್ಗೆ ಏನು ಹೇಳ್ತದೆ, ದೇವರ ವಾಕ್ಯ ನಿನ್ನ ಗಂಡನ ಬಗ್ಗೆ ಏನು ಹೇಳ್ತದೆ, ದೇವರ ವಾಕ್ಯ ನಿನ್ನ ಸಭೆಯ ಬಗ್ಗೆ ಏನು ಹೇಳ್ತದೆ, ದೇವರ ವಾಕ್ಯ ನಿನ್ನ ಪಾಸ್ಟರ್ ಬಗ್ಗೆ ಏನು ಹೇಳ್ತದೆ, ದೇವರ ವಾಕ್ಯ ಪಾಸ್ಟರ್ ವಿಶ್ವಾಸಿಗಳ ಬಗ್ಗೆ ಏನು ಹೇಳ್ತದೆ. ನೀವು ಯಾವ ಏರಿಯಾದಲ್ಲಿ ಆ ವಾಕ್ಯವನ್ನು ನಂಬುತ್ತೀರಿ ಆ ಏರಿಯಾದಲ್ಲಿ ನೀವು ಅದರ ರಿಸಲ್ಟ್ ಅನ್ನು ನೋಡುತ್ತೀರಿ, ಅದರ ಫ್ರೂಟ್ ಅನ್ನು ನೀವು ನೋಡುತ್ತೀರಿ. ವಿದೌಟ್ ವರ್ಡ್ ಯು ಕೆನಾಟ್ ಸಿ ದ ರಿಸಲ್ಟ್. ನೀನು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡಬಹುದು. ಪ್ರೇಯರ್ ಇಸ್ ಗುಡ್. ಪ್ರೇ ವಿತ್ ದ ವರ್ಡ್. ದ ಬೈಬಲ್ ಹೇಳ್ತದೆ ದೇವರ ವಾಕ್ಯಕ್ಕೆ ಕಿವಿಗೊಡದವನ ಪ್ರಾರ್ಥನೆ ಅದು ದೇವರಿಗೆ ಅಸಹ್ಯ. ರೈಟ್. ದೇವರಿಗೆ ಅಸಹ್ಯ. 28ನೇ ಅಧ್ಯಾಯ 9ನೇ 11ನೇ ವಚನ ನಾವು ನೋಡ್ಲಿಕ್ಕೆ ಹೋದ್ರೆ ಸಿಗ್ತದೆ. ಜ್ಞಾನೋಕ್ತಿ 28, ರೈಟ್. ಒಂಬತ್ತನೇ ವಚನ 28:9 ಜ್ಞಾನೋಕ್ತಿ. ಎಸ್. ಧರ್ಮ ಉಪದೇಶಕ್ಕೆ ಕಿವಿಗೊಡದವನ ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. One who turn away his ear from hearing the law, even his prayer is an abomination. Praise God. ಅವರ ಪ್ರೇಯರ್ ಏನೇನೋ ಇರ್ತದೆ. ಅವ್ರ ಪ್ರೇಯರ್ ಹೇಳಿದ್ದನ್ನೇ ಅವರು ಹೇಳ್ತಾರೆ. ಕೆಲವರು 1 ಗಂಟೆ ಪ್ರಾರ್ಥನೆ ಮಾಡುತ್ತಾರೆ. ಆ 1 ಗಂಟೆ ಪ್ರೇಯರಲ್ಲಿ ಒಂದು ವರ್ಡ್ ಕೂಡ ಇರುವುದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ರೈತ ಗದ್ದೆಯನ್ನು ಉಳ್ತಾ ಇದ್ದಾನೆ ಬೀಜ ಹಾಕದ ಹಾಗೆ. ಪ್ರೈಸ್ ಗಾಡ್. ಬೀಜ ಹಾಕದ ಹಾಗೆ. 1 ಎಕರೆ ಲ್ಯಾಂಡ್ ಇದೆ, ಅವಲ್ಲಿ ಯಾವ ಸೀಡ್ಗಳನ್ನು ಯಾವ ಬೀಜಗಳನ್ನು ಹಾಕದಿದ್ರೆ ಅವನು ತರಕಾರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಅವನು ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಬೆಂಡೆ ಎಕ್ಸ್ಪೆಕ್ಟ್ ಮಾಡ್ತಾನೆ, ತರಕಾರಿ ವಿವಿಧ ಎಕ್ಸ್ಪೆಕ್ಟ್ ಮಾಡ್ತಾನೆ, ಗೊಬ್ಬರ ಹಾಕ್ತಾನೆ, ಪ್ರಯಾಸ ಪಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ, ಆದರೆ ಸೀಡ್ ಮಿಸ್ ಆಗಿದ್ದಾನೆ. ಅದೇ ರೀತಿ ಇವತ್ತು ಫಾಸ್ಟಿಂಗ್ ಪ್ರೇಯರ್ ಅಂತ ಮಾಡ್ತಾರೆ. ಗುಡ್, ಫಾಸ್ಟಿಂಗ್ ಇಸ್ ಗುಡ್, ಓಕೆ. ಅಥವಾ 2 hours ಪ್ರೇಯರ್ ಅಂತ ಮಾಡುತ್ತಾರೆ. ಬಟ್ ಒಂದು ವಾಕ್ಯ ಕೂಡ ಇರುವುದಿಲ್ಲ ಪ್ರಾರ್ಥನೆಯಲ್ಲಿ. ಕರ್ತನೆ, ನಾವು ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೇವೆ, ಅವನನ್ನು ಮುಟ್ಟು, ಇವನನ್ನು ಮುಟ್ಟು, ಪ್ರೈಮ್ ಮಿನಿಸ್ಟರ್ನ ಮುಟ್ಟು, ಮತ್ತೆ ಎಲ್ಲರನ್ನು ಮುಟ್ಟು,
ನೇಬರ್ಗಳನ್ನು ಮುಟ್ಟು, ಕರ್ತನೆ ಮುಟ್ಟು ಸ್ವಾಮಿ, ಮುಟ್ಟು ಸ್ವಾಮಿ, ಕೇವಲ ಅಷ್ಟೇ. ಅವರನ್ನು ಮುಟ್ಟು, ಇವರನ್ನು ಮುಟ್ಟು. ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಸಿಚುವೇಶನ್ನಲ್ಲಿ ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ನಂಬಿಕೊಂಡು ದೇವರೊಟ್ಟಿಗೆ ಎಗ್ರಿ ಆಗಬೇಕು. ದರ್ ಇಸ್ ಅ ಪ್ರೇಯರ್. ಪ್ರೇಯರ್ ಇಸ್ ಅ ಕಮ್ಯುನಿಕೇಶನ್. ದೇವರೊಟ್ಟಿಗೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಥ್ರೂ ದ ವರ್ಡ್. ವಾಕ್ಯ ಇಲ್ಲದೆ ನೀವು ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ವಿದೌಟ್ ವರ್ಡ್. ಕಾಣದ ಲೋಕದಲ್ಲಿರುವ ದೇವರನ್ನು ನೀವು ಕಮ್ಯುನಿಕೇಟ್ ಮಾಡುವಂಥದ್ದು ಥ್ರೂ ದ ವರ್ಡ್. ಪ್ರೈಸ್ ಗಾಡ್. ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಆತನು ಪ್ರಕಟಿಸ್ತಾನೆ. ಆ ವಾಕ್ಯವನ್ನು ನೀವು ನಂಬಿದಾಗ ನೀವು ದೇವರೊಟ್ಟಿಗೆ ಎಗ್ರಿ ಆಗುತ್ತೀರಿ. ಆ ಏರಿಯಾದಲ್ಲಿ, ಆ ಭಾಗದಲ್ಲಿ ದೇವರು ನಿಮಗೋಸ್ಕರ ಮ್ಯಾನಿಫೆಸ್ಟ್ ಆಗ್ತಾನೆ ಥ್ರೂ ಹಿಸ್ ವರ್ಡ್, ಆತನ ವಾಕ್ಯದ ಮೂಲಕ. ನೀವೇನೇ ಪ್ರಾರ್ಥನೆ ಮಾಡುವುದಾದರೆ ಮೊದಲು ಸ್ಕ್ರಿಪ್ಚರ್ಗಳನ್ನು ಹುಡುಕಿರಿ. ಕುಟುಂಬದ ಬಗ್ಗೆ ನಿಮಗೆ ರಿಸಲ್ಟ್ ಬೇಕು, ಸ್ಕ್ರಿಪ್ಚರ್ಗಳನ್ನು ಹುಡುಕಿರಿ. ಮಕ್ಕಳ ಬಗ್ಗೆ ನಿಮಗೆ ರಿಸಲ್ಟ್ ಬೇಕು, ಸ್ಕ್ರಿಪ್ಚರ್ಗಳನ್ನು ಹುಡುಕಿರಿ. ನಿಮ್ಮ ಹತ್ರ ಮಕ್ಕಳ ಬಗ್ಗೆ ವಾಕ್ಯ ಇಲ್ಲ ಅಂತ ಹೇಳಿದರೆ ನೀವು ಇಡೀ ದಿನ ಸೈತಾನ್ನ ಸುಳ್ಳುಗಳನ್ನು ನಂಬಿ ಟೆನ್ಷನ್ ಮಾಡಿ ಕೂತ್ಕೊಳ್ತೀರಿ, ಡಿಸ್ಕರೇಜ್ ಆಗ್ತೀರಿ. ಒಪ್ರೆಸ್ ಆಗುತ್ತೀರಿ. ಯಾಕೆ? ಇವತ್ತು ಅನೇಕರು ದುಷ್ಟನ ಸುಳ್ಳನ್ನು ಕೇಳಿ ತಮ್ಮನ್ನು ಕಂಡೆಮ್ ಮಾಡುತ್ತಾರೆ. ಯಾಕೆ ಕಂಡೆಮ್ ಮಾಡುತ್ತಾರೆ? ಯಾಕಂತ ಹೇಳಿದ್ರೆ ಅವರು ಸತ್ಯವನ್ನು ತುಂಬಿಸಲಿಲ್ಲ. ದೇವರ ವಾಕ್ಯ ಎಂಬುವಂಥ ಸತ್ಯ ಇದ್ದರೆ ಮಾತ್ರ ನೀವು ಸುಳ್ಳುಗಳನ್ನು ಎದುರಿಸಬಹುದು. ಬೆಳಕಿದ್ದರೆ ಮಾತ್ರ ಕತ್ತಲೆಯನ್ನು ನೀವು ಎದುರಿಸಬಹುದು. ದೇವರ ವಾಕ್ಯ ನೀನು ಯಾರು ಅಂತ ನಿನಗೆ ಪ್ರಕಟಿಸ್ತದೆ. ದೇವರ ವಾಕ್ಯ ನಿನಗೆ ಏನು ಕೊಡಲ್ಪಟ್ಟಿದೆ ಪ್ರಕಟಿಸ್ತದೆ. ದೇವರ ವಾಕ್ಯ ನೀನು ಏನು ಮಾಡಲು ಶಕ್ತನೆಂದು ಪ್ರಕಟಿಸ್ತದೆ. ದೇವರ ವಾಕ್ಯ ದೇವರು ಯಾರಂತ ಪ್ರಕಟಿಸ್ತಾನೆ. ದೇವರ ವಾಕ್ಯದ ಮೂಲಕ ದೇವರು ಏನು ಮಾಡಲಿಕ್ಕೆ ಶಕ್ತನಂತ ಪ್ರಕಟಿಸ್ತದೆ. ದೇವರ ವಾಕ್ಯದ ಮೂಲಕ ದೇವರಲ್ಲಿ ಏನಿದೆ ಅಂತ ಪ್ರಕಟಿಸ್ತದೆ. ದೇವರ ವಾಕ್ಯದ ಮೂಲಕ ನಮ್ಮ ಮತ್ತು ದೇವರ ಸಂಬಂಧ ಏನು ಅಂತ ಪ್ರಕಟಿಸ್ತದೆ. ಪ್ರೈಸ್ ಗಾಡ್. ನಾವು ದೇವರಿಗೆ ಯಾರಾಗಿದ್ದೇವೆ ಅಂತ ಪ್ರಕಟಿಸ್ತದೆ. ಓನ್ಲಿ ಥ್ರೂ ದ ವರ್ಡ್. ಮೊನ್ನೆ ನಾನು ಸಂಡೇ ಪ್ರೀಚಿಂಗ್ ಅಲ್ಲಿ ಮಾತಾಡ್ತಾ ಇದ್ದೆ. ನೀವೊಂದು ಯಾವುದೊಂದು ಮೀಟಿಂಗ್ ಹೋಗ್ತಾ ಇದ್ದೀರಿ, ಯಾರಿಗೂ ನಿಮ್ಮ ಬಗ್ಗೆ ಅಲ್ಲಿ ಪರಿಚಯ ಇಲ್ಲ. ಒಬ್ಬನು ಹುಬ್ಳಿಯವನು ಬರ್ತಾನೆ, ಒಬ್ಬನು USA ಅವನು ಬರ್ತಾನೆ, ಒಬ್ಬನು ಇನ್ನೊಂದು ಸ್ಟೇಟ್ನಿಂದ ಬರ್ತಾನೆ. ಎಲ್ಲರಿಗೂ ಕೂತ್ಕೊಂಡು ಹೇಳ್ತಾನೆ, ಪ್ಲೀಸ್ ಟೆಲ್ ಮೀ ಸಮಥಿಂಗ್ ಅಬೌಟ್ ಯು ಅಂತ ಹೇಳ್ತಾರೆ. ನಿನ್ನ ಬಗ್ಗೆ ನೀನು ಹೇಳು ಅಂತ. ಹಾಗವನು ಹೇಳ್ತಾನೆ, ನಾನು ಇಂಥ ಊರಿನವನು, ಇಂಥವರ ಮಗನು, ಇಂಥ ಡಿಗ್ರಿಯನ್ನು ಪಡೆದವನು, ಇಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ, ಈಗ ನಾನು ಅವನು ಎವ್ರಿ ಟೈಮ್ ಆ ವರ್ಡ್ಗಳನ್ನು ಅದನ್ನು ಎಕ್ಸ್ಪ್ರೆಸ್ ಮಾಡುವಾಗ ಅವನನ್ನು ಪ್ರಕಟಿಸ್ತಾನೆ. ಅವನು ಯಾರಂತ ನಿಮಗೆ ಗೊತ್ತಾಗ್ತದೆ. ನೀವು ಯಾರಂತ ನಿಮಗೆ ಗೊತ್ತಾದಾಗ, ಒಂದು ಹುಡುಗಿ ಫಸ್ಟ್ ಪ್ರಪೋಸಲ್ ಆದಾಗ ದೇ ಆರ್ ಸ್ಪೀಕಿಂಗ್ ಈಚ್ ಅದರ್. ಹುಡುಗ ಅವನ ಬಗ್ಗೆ ಮಾತಾಡ್ತಾನೆ, ಹುಡುಗಿ ಅವನ ಬಗ್ಗೆ ಮಾತಾಡ್ತಾನೆ. ಅವರೊಬ್ಬರನ್ನೊಬ್ಬರು ತಮ್ಮ ಬಗ್ಗೆ ಪ್ರಕಟಿಸ್ತಾರೆ. ಅವಳು ಹೇಳ್ತಾನೆ ನಾನು ಯಾರಾಗಿದ್ದೇನೆ, ಅವನು ಹೇಳ್ತಾನೆ ನಾನು ಯಾರಾಗಿದ್ದೇನೆ ಅಂತ. ಕೆಲವು ಸುಳ್ಳುಗಳನ್ನು ಹೇಳ್ತಾರೆ. ಇರಲಿ, ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಪ್ರಕಟಿಸ್ತಾರೆ. ಒಬ್ಬರ ಮಾತುಗಳು ಒಬ್ಬರ ಒಳಗೆ ಕೂತ್ಕೊಳ್ತವೆ. ಅಲ್ಲಿ ಅವರೊಟ್ಟಿಗೆ ಕಮ್ಯುನಿಕೇಶನ್ ಆಗ್ತದೆ, ಅನ್ಯೋನ್ಯತೆ ಆಗುತ್ತದೆ. ದೇ ಆರ್ ವಾಕಿಂಗ್ ಟುಗೆದರ್. ಪ್ರೈಸ್ ಗಾಡ್. ಅದೇ ರೀತಿ ದೇವರ ವಾಕ್ಯವನ್ನು ಕೇಳುವುದಂತ ಹೇಳಿದರೆ ದೇವರು ವಾಕ್ಯದ ಮೂಲಕ ನಿಮಗೆ ತನ್ನನ್ನು ಪ್ರಕಟಿಸ್ತಾನೆ. ನೀವು ದೇವರನ್ನು ಅರ್ಥ ಮಾಡಿಕೊಳ್ತೀರಿ. ದ ಬೈಬಲ್ ಹೇಳುತ್ತೆ, ಗೊತ್ತು ಮಾಡದ ಇಬ್ಬರು ಜೊತೆಯಲ್ಲಿ ನಡೆಯಬಹುದು. 3 verse ಆಮೋಸ್. ನಾವು ಹೋಗುವ ಆಮೋಸ 3 verse. Can two walk together unless they are agreed? Praise God. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಕಾಣುವ ಲೋಕದಲ್ಲಿ ನೀನಿದ್ದಿ, ಕಾಣದ ಲೋಕದಲ್ಲಿ ದೇವರಿದ್ದಾನೆ. ದೇವರು ಜೋಶುವನಿಗೆ ಹೇಳಿದ, ದಿಸ್ ಬುಕ್ ಆಫ್ ದ ಲಾ ಶಾಲ್ ನಾಟ್ ಡಿಪಾರ್ಟ್ ಔಟ್ ಆಫ್ ದೈ ಮೌತ್. ಈ ವಾಕ್ಯವು ನಿನ್ನ ಬಾಯಲ್ಲಿ ತಪ್ಪದಿರಲಿ, ಅದನ್ನು ಹಗಲು ಇರುಳು ಧ್ಯಾನ ಮಾಡು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ.
ಪ್ರೈಸ್ ಗಾಡ್. ನಾನು ನಿಮಗೆ ಓದಲಿಕ್ಕೆ ಬಯಸ್ತೇನೆ. ಜೋಶುವ ಯೆಹೋಶುವ, ಕನ್ನಡದಲ್ಲಿ ಯೆಹೋಶುವ ಹೇಳ್ತಾರೆ, ಇಂಗ್ಲಿಷ್ನಲ್ಲಿ ಜೋಶುವ ಹೇಳ್ತಾರೆ. 1 chapter 8 verse. This book of the law shall not depart from your mouth, but you shall meditate in it day and night, that you may observe to do according to all that is written in it. For then you will make your way prosper. Mark my word. ನಾನು ಏನು ಹೇಳ್ತಾನೆ ಕ್ಲಿಯರ್ ಆಗಿ ಕೇಳ್ರಿ. ಬೈಬಲಲ್ಲಿ ಇಲ್ಲಿ ಏನು ಸತ್ಯವೇದದಲ್ಲಿ ಏನು ಬರೆದಿದೆ ಅದನ್ನು ಕ್ಲಿಯರ್ ಆಗಿ ಗಮನಿಟ್ಕೊಳ್ಳಿ. ಫಾರ್ ದೆನ್ ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ಪ್ರೈಸ್ ಗಾಡ್. ಅಂಡ್ ದೆನ್ ಯು ವಿಲ್ ಹ್ಯಾವ್ ಗುಡ್ ಸಕ್ಸಸ್. ಈ ಧರ್ಮಶಾಸ್ತ್ರವು ಯಾವಾಗಲೂ ನಮ್ಮ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗುವೆ, ಕೃತಜ್ಞನಾಗುವೆ. ಅದರ ಇಂಗ್ಲಿಷ್ ಹೇಳ್ತದೆ, ದೆನ್ ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ನೀನೇ ನಿನ್ನ ಮಾರ್ಗವನ್ನು ಪ್ರಾಸ್ಪರ್ ಮಾಡುತ್ತೆ. ಪ್ರೈಸ್ ಗಾಡ್. ನೆಕ್ಸ್ಟ್ ಹೇಳ್ತದೆ, ಹ್ಯಾವ್ ಐ ನಾಟ್ ಕಮಾಂಡೆಡ್ ಯು, ಹ್ಯಾವ್ ಐ ನಾಟ್ ಕಮಾಂಡೆಡ್ ಯು, ಬಿ ಸ್ಟ್ರಾಂಗ್ ಅಂಡ್ ಆಫ್ ಗುಡ್ ಕರೇಜ್ ಅಂಡ್ ಡು ನಾಟ್ ಬಿ ಅಫ್ರೈಡ್. ಪ್ರೈಸ್ ಗಾಡ್. ನಾನು ನಿನಗೆ ಆಜ್ಞಾಪಿಸ್ತೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಅಲ್ಲೆಲ್ಲ ನಿನ್ನ ದೇವರಾದ ಯೆಹೋವ ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ನೀನು ಎಲ್ಲಿ ಹೋಗುತ್ತಿ? ನೀನು ಅಮೆರಿಕಕ್ಕೆ ಹೋಗ್ತೀಯಾ ಅಥವಾ ಯಾವ ಕಂಟ್ರಿಗೆ ಹೋಗ್ತೀಯಾ? ಐ ಆಮ್ ವಿತ್ ಯು. ಪ್ರೈಸ್ ಗಾಡ್. ಐ ಆಮ್ ವಿತ್ ಯು. ದೇವರು ಏನು ಹೇಳಿದ್ದಾನೆ ಅದನ್ನು ನೀವು ಮೆಡಿಟೇಟ್ ಮಾಡುವುದು ಅಂತ ಹೇಳಿದರೆ, ನೀನು ಮತ್ತು ದೇವರು ಜೊತೆಯಲ್ಲಿ ನಡೆಯುವುದು. ಗೊತ್ತು ಮಾಡದೆ ಇಬ್ಬರು ಜೊತೆಯಲ್ಲಿ ನಡೆಯಬಹುದು. ಪ್ರೈಸ್ ಗಾಡ್. ಮೆಡಿಟೇಟಿಂಗ್ ಗಾಡ್ಸ್ ವರ್ಡ್ ಮೀನ್ಸ್ God is with you. That is the manifestation of God's presence. ಅದರರ್ಥ ಬಾರ್ನ್ ಅಗೇನ್ ಆದ ವ್ಯಕ್ತಿಯ ಒಳಗೆ ಪವಿತ್ರಾತ್ಮನಿಲ್ಲ ಅಂತಲ್ಲ. ಪ್ರತಿಯೊಬ್ಬನ ಒಳಗೆ ಪವಿತ್ರಾತ್ಮನಿದ್ದಾನೆ, ಪ್ರತಿಯೊಬ್ಬರ ಒಳಗೆ ದೇವರ ಆತ್ಮನಿದ್ದಾನೆ. ಆದರೆ ಇಲ್ಲಿ ಮಾತಾಡುವಂಥದ್ದು ದ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ಕಾಣುವ ಲೋಕದಲ್ಲಿ ಆತನ ಪ್ರಸನ್ನತೆ. ವಾಟ್ ಎ ಸ್ಟೇಟ್ಮೆಂಟ್. ಐ ಆಮ್ ವಿತ್ ಯು. ದೇವರು ಹೇಳ್ತೇನೆ, ನಾನು ನಿನ್ನ ಒಟ್ಟಿಗಿದ್ದೇನೆ. ನಿನಗೆ ಧ್ಯಾನ ಮಾಡಲಿಕ್ಕೆ ಅನೇಕ ಸುಳ್ಳುಗಳಿರಬಹುದು. ಆ ಸುಳ್ಳುಗಳ ಮಧ್ಯದಲ್ಲಿ ನೀನು ಧ್ಯಾನ ಮಾಡಬೇಕಾದ ದೇವರು ಏನು ಹೇಳುತ್ತಾನೆ. ಯೋಸೇಫನಿಗೆ ಕೆಲವೊಮ್ಮೆ ದೇವರು ನಿಮ್ಮ ಹತ್ರ ಡ್ರೀಮ್ ಅಲ್ಲಿ ಮಾತಾಡಬಹುದು. ಆ ಡ್ರೀಮ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಾನುಸಾರವಾಗಿದ್ದರೆ ಅದನ್ನು ತೆಗೆದುಕೊಳ್ಳ್ರಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ತಿರ ಒಬ್ಬ ಯೌವನಸ್ಥ ಬಂದ ಸುಮಾರು 12 ವರ್ಷಗಳ ಹಿಂದೆ. ಅವನ ಹೆಸರು ಹೇಳಲಿಕ್ಕೆ ನಾನು ಬಯಸ್ತಿಲ್ಲ, ಅವನ ಹತ್ರ ಕೇಳಲಿಲ್ಲ ನಾನು. ಅದು ನಮ್ಮ ಸಭೆ. ಅವನಿಗೊಂದು ಸೊಂಟ ನೋವು ಸ್ಟಾರ್ಟ್ ಆಯಿತು, ಬ್ಯಾಕ್ ಪೇನ್. ಇಷ್ಟು ಅಂತ ಹೇಳಿದ್ರೆ ಅವನಿಗೆ ನಡೆಯಲಿಕ್ಕೆ ಆಗುವುದಿಲ್ಲ. ಆತನು ವಿಶ್ವಾಸಿ. ಆತನು ನನ್ನ ಹತ್ತಿರ ಬಂದ. ನಾನು ಆತನಿಗೆ ಹೇಳಿದೆ, ದೇವರ ವಾಕ್ಯವನ್ನು ಅರಿಕೆ ಮಾಡು. ನಿನ್ನ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ ಅದೇ ನೀನು ಆಗಿದ್ದೆ. ನೀನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತನು ನಿನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಆತನ ಬಾಸುಂಡೆಗಳಿಂದ ನಿನಗೆ ಗುಣವಾಗಿದೆ. ಬಿಲೀವ್ ದಟ್ ವರ್ಡ್, ಮೇಕ್ ಎ ಪಿಕ್ಚರ್. ಒಳಗಿನ ಮನುಷ್ಯನಿಂದ ಆ ಪಿಕ್ಚರ್ ಮಾಡಿ ನೋಡು. ಅದಕ್ಕೆ ಜೋಶುವನಿಗೆ ದೇವರು ಹೇಳಿದ, ದಿಸ್ ಬುಕ್ ಆಫ್ ದ ಲಾ ಶಾಲ್ ನಾಟ್ ಡಿಪಾರ್ಟ್ ಔಟ್ ಆಫ್ ದ ಮೌತ್, ಮೆಡಿಟೇಟ್ ಡೇ ಅಂಡ್ ನೈಟ್ and observe to do according to what is written in it. Observe until ನಿನ್ನ spiritual eyes, ಒಳಗಿನ ಕಣ್ಣುಗಳನ್ನು ನೋಡುವ ತನಕ, ಆ ವಾಕ್ಯದ ಒಳಗಿಂದ ನೋಡುವ ತನಕ ಮೆಡಿಟೇಟ್ ಮಾಡು. ನೀನು ಒಳಗಿಂದ ಏನು ನೋಡ್ತೀಯೋ ಅದೇ ನೀನು ಹೊರಗಿನಿಂದ ಆಗಿದ್ದಿ. ಒಂದು ದಿನ ಆಯಿತು, 2 ದಿನ ಆಯಿತು. ಸುಮಾರು ಮಧ್ಯಾಹ್ನ ಅವನಿಗೆ
ನಿದ್ರೆ ಬಂತು. ಆತ ನನ್ನ ಮನೆಯಲ್ಲಿದ್ದ. ನಿದ್ರೆ ಬರುವಾಗ ಅವನಿಗೆ 2 ಡ್ರೀಮ್ಗಳು ಬಿದ್ದವು. ನನಗೊಬ್ಬ ಸೇವಕ ಕೂಡ ಗೊತ್ತು, ಅವನಿಗೆ ಕೂಡ ಸೇಮ್ ಬ್ಯಾಕ್ ಪೇನ್ ಆಯಿತು. ಅವನು 3 ತಿಂಗಳು ಬೆಡ್ ರೆಸ್ಟ್ ಮಾಡಿದ. 1 ವರ್ಷದ ತನಕ ಅವನಿಗೆ ಎಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡಿದ್ರು 1 ವರ್ಷ ಇತ್ತು ಅವನಿಗೆ ನೋವು. ಆದರೆ ಆ ಸೇವಕನ ಬಗ್ಗೆ ಬಿಲ್ಕುಲ್ ಇವನಿಗೆ ಹೇಳಲೇ ಇಲ್ಲ ನಾನು, ತಪ್ಪಿ ಕೂಡ. ಪ್ರೈಸ್ ಗಾಡ್. ಅವನಿಗೆ ಕೇವಲ ವಾಕ್ಯವನ್ನು ನಾನು ಮಾತಾಡಿದೆ. ವರ್ಡ್ ಪ್ರೊಡ್ಯೂಸ್ ರಿಸಲ್ಟ್. ಅವನಿಗೆ 2 ಡ್ರೀಮ್ಗಳು ಬಿದ್ದವು. ಒಂದು ಡ್ರೀಮಲ್ಲಿ ಅವನಿಗೆ ಹೇಳಿತ್ತು, ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಿಮ್ಮ ಎಂಥ ಅರಿಕೆ ಸೊಂಟವನ್ನು ತೆಗಿತೀರಾ ನೀವು, ಹೋಗಬೇಕ ಡಾಕ್ಟರ್ ಬಳಿಗೆ ಹೋಗು, ಅವನದೆಲ್ಲ ಕೇಳಬೇಡ ಅಂತ. ಆ ಡ್ರೀಮನ್ನು ಅದನ್ನು ನೋಡಿದ. ಒಂದು ರೀತಿಯ ಕ್ರಿಟಿಸೈಸ್ ಮಾಡುವ ಡ್ರೀಮ್. ಒಬ್ಬ ವ್ಯಕ್ತಿ ಈಗೆಲ್ಲ ಪೂರ ಅರಿಕೆ, ನಿಮ್ಮದೆಲ್ಲ ಅರಿಕೆ ನಿಲ್ಲಿಸೋದೆಲ್ಲ ಅಂತ. ಸ್ವಲ್ಪ ಹೊತ್ತಿನಂತ ಅವನಿಗೆ ಇನ್ನೊಂದು ಡ್ರೀಮ್ ಬಿತ್ತು. ಆ ಡ್ರೀಮಲ್ಲಿ ಅವನು ಕರೆಕ್ಟ್ ಆಗಿದ್ದಾನೆ, ನಾರ್ಮಲ್ ನಡೀತಾ ಇದ್ದಾನೆ. ಪ್ರೈಸ್ ಗಾಡ್. ಅವನು ನಾರ್ಮಲ್ ನಡೀತಾ ಇದ್ದಾನೆ. ಸಡನ್ಲಿ ಅವನಿಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆಗುವಾಗ ನೋವು ಹಾಗೆ ಅದೇ ರೀತಿ ಇದೆ. ನನ್ನ ಹತ್ರ ಕೇಳಿದ, ನನಗೆ 2 ಡ್ರೀಮ್ ಬಿತ್ತು ಅಂತ ಹೇಳಿದ. ಇವತ್ತು ಕೂಡ ಆ ಮನುಷ್ಯ ಯಾರು ಅಂತ ನನ್ನ ಹತ್ರ ಹೇಳಿಲ್ಲ. ಅವನು ದೇವರಿಗೆ ಸ್ತೋತ್ರ. ಕ್ರಿಟಿಸೈಸ್ ಮಾಡಿದವನು. ಆತನು ಒಳ್ಳೆ ವ್ಯಕ್ತಿ, ಆತನು ಯಾರನ್ನು ಕೆಳಗೆ ಹಾಕಲಿಕ್ಕೆ ಅವನಿಗೆ ಬೇಡ. ಪ್ರೈಸ್ ಗಾಡ್. ಆದರೆ ನಾನು ಹೇಳಿದೆ, ಫಸ್ಟ್ ಕ್ರಿಟಿಸೈಸ್ ಮಾಡುವ ಡ್ರೀಮ್ ಅದು ದುಷ್ಟನಿಂದ ಬಂದದ್ದು. ರಿಜೆಕ್ಟ್ ದ್ಯಾಟ್. ನೆಕ್ಸ್ಟ್ ದೇವರು ನಿಗೊಂದು ಡ್ರೀಮ್ ಕೊಟ್ಟಿದ್ದಾನೆ, ಅದನ್ನು ಗಟ್ಟಿ ಹಿಡಿ. ಹೋಲ್ಡ್ ಇಟ್ ದ್ಯಾಟ್. ಅದನ್ನು ಪಿಕ್ಚರ್ ಮಾಡು. ಸಿ ಫ್ರಮ್ ಇನ್ಸೈಡ್ ಟು ಔಟ್ಸೈಡ್. ದೆನ್ ಐ ಪ್ರೇಡ್. ವಿದಿನ್ 5 ನಿಮಿಷದೊಳಗೆ ಎದ್ದ ಮನೆಗೆ ಹೋದ. ಪ್ರೈಸ್ ಗಾಡ್. ಕೆಲವೊಮ್ಮೆ ದೇವರು ಡ್ರೀಮ್ಗಳನ್ನು ಕೊಟ್ಟು ಹೆಲ್ಪ್ ಮಾಡುತ್ತಾನೆ. ಯಾಕಂದ್ರೆ ನಿನ್ನ ಇನ್ನರ್ ಪಿಕ್ಚರ್ ಅದು ಚೇಂಜ್ ಆಗಬೇಕಂತ. ಬಟ್ ನಿನ್ನ ಡ್ರೀಮ್ ಅದು ದೇವರ ವಾಕ್ಯದ ಅನುಸಾರವಾಗಿರಬೇಕು. ಕೆಲವೊಮ್ಮೆ ನಿಮಗೆ ಫಿಯರ್ಫುಲ್ ಡ್ರೀಮ್ ಬರ್ತದೆ. ದಟ್ ಇಸ್ ನಾಟ್ ಫ್ರಮ್ ಗಾಡ್. ದೇವರಿಂದ ಬರುವ ಯಾವುದೇ ಒಂದು ಡ್ರೀಮ್ ಅದು ಫಿಯರ್ಫುಲ್ ಆಗಿರುವುದಿಲ್ಲ. ಅದು ನಿನ್ನ ಕಂಫರ್ಟ್ ಮಾಡುತ್ತದೆ. ಪ್ರೈಸ್ ಗಾಡ್. ಅವನು ಎದ್ದ, ಮನೆಗೆ ಹೋದ, ಕರೆಕ್ಟ್ ಆದ. ನೆಕ್ಸ್ಟ್ ಅವನಿಗೆ ಹೇಳಿದೆ, ನನಗೊಬ್ಬ ಸೇವಕ ಗೊತ್ತು, ನಿನ್ನ ಕಂಡೀಷನ್. ಅವನು ಟ್ರೀಟ್ಮೆಂಟ್ ಮಾಡಿ ಕೂಡ 3 ತಿಂಗಳು ಹೀಲ್ ಆಗಲಿಲ್ಲ. ಅದಕ್ಕೆ ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಅವನು ಬದುಕುತ್ತಾನೆ. ಮನುಷ್ಯನು ಆರೋಗ್ಯವನ್ನು ಹೊಂದುವಂಥದ್ದು ಮೆಡಿಸಿನ್ನಿಂದ ಅಲ್ಲ. ಮೆಡಿಸಿನ್ ಇಸ್ ಗುಡ್, ಮೆಡಿಸಿನ್ನಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಅವನು ಆರೋಗ್ಯವಾಗಿರುತ್ತಾನೆ. ಪ್ರೈಸ್ ಗಾಡ್. ಅದಕ್ಕೆ ಜೋಶುವನಿಗೆ ಹೇಳಿದ, ನಿನಗೆ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಉಂಟಾ, ಈ ವಾಕ್ಯವು ನಿನ್ನ ಬಾಯಲ್ಲಿ ತಪ್ಪದಿರಲಿ, ಅದನ್ನು ಹಗಲು ಇರುಳು ಧ್ಯಾನ ಮಾಡು. ಹಗಲಿರುಳು ಧ್ಯಾನ ಮಾಡು. ಜೋಶುವ 1:8 ಇರುತ್ತೆ, ದಿಸ್ ಬುಕ್ ಆಫ್ ದ ಲಾ ಶಾಲ್ ನಾಟ್ ಡಿಪಾರ್ಟ್ ಫ್ರಮ್ ಯರ್ ಮೌತ್ ಬಟ್ ಯು ಶಾಲ್ ಮೆಡಿಟೇಟ್. ಮೆಡಿಟೇಟ್ ಅಂತ ಹೇಳಿದರೆ ಅದರ ಒಳಗಿಂದ ಪಿಕ್ಚರ್ ಮಾಡುವ ಆ ವಾಕ್ಯಾನುಸಾರವಾಗಿ. ಫಾರ್ ಎಕ್ಸಾಂಪಲ್, ರೆಡ್ ಕಾರ್, RED ಅಂತ ಸ್ಪೆಲ್ಲಿಂಗ್ ನೋಡುವುದಿಲ್ಲ ನೀವು. ಇಮಿಡಿಯೇಟ್ಲಿ ಆ ಮಾತು ಕೇಳುತ್ತಿರುವಾಗ, ಕೆಂಪು ಗಾಡಿ ಅಂತ ಹೇಳ್ತಿರುವಾಗ ನಿಮ್ಮ ಒಳಗಿಂದ ಪಿಕ್ಚರ್ ಬರುತ್ತದೆ. ನಿಮ್ಮ ತಮ್ಮನದ್ದ, ಅಂಟಿಯದ್ದ, ಅಂಕಲದ ಯಾವುದೊಂದು ಗಾಡಿ ನಿಮ್ಮ ಒಳಗೆ ಪಿಕ್ಚರ್ ಬರುತ್ತದೆ. ಅದೇ ರೀತಿ ದೇವರ ವಾಕ್ಯ ನಿಮ್ಮಲ್ಲಿ ಆ ಒಂದು ಬ್ಲೂ ಪ್ರಿಂಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಮೆಡಿಟೇಟ್ ಇನ್ ಇಟ್ ಡೇ ಅಂಡ್ ನೈಟ್ ದಟ್ ಯು ಮೇ ಅಬ್ಸರ್ವ್ ಟು ಡೂ ಅಕಾರ್ಡಿಂಗ್ ಟು. ನೀನು ಅಂದರೆ ಒಳಗಿಂದ ನೋಡುವ ತನಕ ಅಬ್ಸರ್ವ್, ಡೂ ಅಕಾರ್ಡಿಂಗ್ ಟು ದಟ್ ಆಲ್ ದಟ್ ಈಸ್ ರಿಟನ್ ಇನ್ ಇಟ್. ಪ್ರೈಸ್ ಗಾಡ್. ಫಾರ್ ದೆನ್ ಯು ವಿಲ್ ಮೇಕ್ ಯು ಎ ಪ್ರಾಸ್ಪರ್. ನಿನ್ನ ಮಾರ್ಗಗಳನ್ನೆಲ್ಲ ನೀನು ಸಫಲ ಮಾಡುತ್ತೆ. ಅದಕ್ಕೋಸ್ಕರ ದೇವರು ಅಬ್ರಾಮನಿಗೆ ಹೇಳಿದ, ಐ ಹ್ಯಾವ್ ಮೇಡ್ ಯು ದ ಫಾದರ್ ಆಫ್ ಮೆನಿ ನೇಷನ್. ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ನಾನು ಮಾಡಿದ್ದೇನೆ. ಮಕ್ಕಳಿಲ್ಲ,
ಕೈಯಲ್ಲಿ ಮಕ್ಕಳಿಲ್ಲ. ಅದು ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡ್ತೇನಂತ ಹೇಳಲಿಲ್ಲ. ಐ ಹ್ಯಾವ್ ಮೇಡ್ ಯು ದ ಫಾದರ್ ಆಫ್ ಮೆನಿ ನೇಷನ್. ದೇವರು ಅವನಿಗೆ ಆಕಾಶದ ನಕ್ಷತ್ರಗಳನ್ನು ತೋರಿಸಿದ, ನೋಡುದಾದ್ರೆ ನೋಡು. ಸಮುದ್ರದ ಬರಿಯ ಹೊಯ್ಗೆಯನ್ನು ತೋರಿಸಿದ, ಅಷ್ಟು ನಿನ್ನ ಸಂತಾನವನ್ನು ನಾನು ಮಾಡುವೆನಂತ ಹೇಳಿದ. ರೈಟ್. ಅಬ್ರಾಮನಿಗೆ ಕಣ್ಣು ಮುಚ್ಚಿದರೆ ಒಂದೇ ಕಾಣುವುದು, ಮಕ್ಕಳು. ಆದರೆ ಹೊರಗೆ ಬಂದರೆ ಒಂದು ಕೂಡ ಇಲ್ಲ. ಪ್ರೈಸ್ ಗಾಡ್. ಇವತ್ತು ನೀವು ಪರಿಸ್ಥಿತಿ ನಿಮ್ಮದು ಏನೇ ಆಗಿರ್ಬೋದು, ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿದಾಗ ನೀವಿದ್ದ ಹಾಗೆ ಇರುವುದಿಲ್ಲ. ನಾನು ಓದ್ತೇನೆ ಬೇಕಾದ Genesis 17:5. ಇನ್ನು ಮುಂದೆ ನಿನಗೆ ಅಬ್ರಹಾಮ ಎಂದು ಹೆಸರಿಡುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಪ್ರೈಸ್ ಗಾಡ್. 5 ವರ್ಸ್ ಇಂಗ್ಲಿಷ್ನಲ್ಲಿ ನಾನು ಓದ್ತೇನೆ ನಿಮಗೋಸ್ಕರ. ನೋ ಲಾಂಗರ್ ಶಲ್ ಯುವರ್ ನೇಮ್ ಬಿ ಕಾಲ್ಡ್ ಅಬ್ರಾಮ್, ಬಟ್ ಯುವರ್ ನೇಮ್ ಶಲ್ ಬಿ Abraham. For I have made you a father of many nations. ನಿನ್ನ ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ನಾನು ಮಾಡಿದ್ದೇನೆ. ಪ್ರಿಯರೇ, ನೀವು ವಾಕ್ಯವನ್ನು ಕೇಳಿದಾಗ ನಿಮ್ಮ ಇನ್ನರ್ ಪಿಕ್ಚರ್ ಅದು ಚೇಂಜ್ ಆಗುತ್ತದೆ. ಫಾರ್ ಎಕ್ಸಾಂಪಲ್, ಯೋಸೇಪನಿಗೆ ಒಂದು ದೇವರು ಡ್ರೀಮ್ ಕೊಟ್ಟರು. ಡ್ರೀಮಲ್ಲಿ ಆತನು ನೋಡ್ತೇವೆ, ಆತನು ಪ್ರಧಾನಮಂತ್ರಿ ಆಗುವುದನ್ನು. 11 ನಕ್ಷತ್ರಗಳು ಅವನಿಗೆ ಅಡ್ಡ ಬೀಳುತ್ತವೆ, ಸೂರ್ಯ ಚಂದ್ರರು ಅವನಿಗೆ ಅಡ್ಡ ಬೀಳುತ್ತಾರೆ, 11 ಸಿವುಡುಗಳು ಅವನಿಗೆ ಅಡ್ಡ ಬೀಳುತ್ತವೆ. ಆ ಡ್ರೀಮನ್ನು, ಆ ಒಂದು ಕನಸನ್ನು ಆತನು ತಂದೆ ಹತ್ರ ಹೇಳ್ತಿರುವಾಗ ತಂದೆ ಪ್ರವಾದಿ ಇಮಿಡಿಯೇಟ್ ಇಂಟರ್ಪ್ರೆಟ್ ಮಾಡಿ ಹೇಳಿದ, ಎಂಥ ಮಗನೇ, ನಾನು ಮತ್ತು ನಿನ್ನ ತಾಯಿ, ನಿನ್ನ ಅಣ್ಣಂದಿರು ನಿನಗೆ ಅಡ್ಡ ಬೀಳ್ತೇವೆ. ಇದೆಂಥ ಕನಸು ನಿನ್ನದು, ನಿನಗೆ ಹೇಗೆ ನಾವು ಅಡ್ಡ ಬೀಳುವುದು? ಅದು ಅವರು ತಂದೆ ಕೂಡ ಎಕ್ಸೆಪ್ಟ್ ಮಾಡಲಿಲ್ಲ. ಸಹೋದರರಿಗೆ ಜಲಸಾಯಿತು, ಒಂದು ಹೆಸರೇ ಇಟ್ಟುಬಿಟ್ರು ತಮಾಷೆ ಮಾಡಿ, ಕನಸುಗಾರ ಬಂದ ಅಂತ. ನಿನಗೆ ಬಿದ್ದಂಥ ಡ್ರೀಮ್ ಅದು ದೇವರದ್ದು ಅಂತ ಹೇಳಿಕೊಡು ತಂದೆ ಕೂಡ ಎನ್ಕರೇಜ್ ಮಾಡಲಿಲ್ಲ. ಇವನ್ ಸಹೋದರರು ಆ ಡ್ರೀಮಿನ ನಿಮಿತ್ತವಾಗಿ, ಆ ಕನಸಿನ ನಿಮಿತ್ತವಾಗಿ ಆವತ್ತಿನಿಂದ ಅವರಿಗೆ ಬಿಟರ್ನೆಸ್ ಸ್ಟಾರ್ಟ್ ಆಯಿತು. ಆವತ್ತಿನಿಂದ ಅವನು ಹಾಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಂದು ಹೆಸರು ಕೂಡ ಇಟ್ಟರು, ಕನಸುಗಾರ ಅಂತ. ಯೋಸೇಪನಿಗೆ ಇದು ಯಾವ ತೊಂದರೆ ಆಗಲಿಲ್ಲ, ತಂದೆ ಅಕ್ಸೆಪ್ಟ್ ಮಾಡಲಿ ಮಾಡದೆ ಹೋಗಲಿ. ಆತನು ಗಟ್ಟಿಯಾಗಿ ಒಳಗಿಂದ ಹಿಡಿದ. ತನ್ನ ಸಹೋದರರು ಅಪ್ರಿಷಿಯೇಟ್ ಮಾಡಲಿ ಮಾಡದೆ ಹೋಗಲಿ, ಯೋಸೇಪನು ಆ ಡ್ರೀಮನ್ನು ಗಟ್ಟಿಯಾಗಿ ಹಿಡಿದ. ಕಡೆಗೆ ನಾವು ನೋಡ್ತೇವೆ, ಶಾರ್ಟಲ್ಲಿ ಹೇಳುವುದಾದರೆ, ಅವನನ್ನು ಬಾವಿಯಲ್ಲಿ ಹಾಕಿದ್ರು. ಆ ಬಾವಿ ಯೋಸೇಪನ ಒಳಗೆ ಹೋಗಲಿಲ್ಲ. ಯೋಸೇಪನ ಒಳಗೆ ಒಂದೇ ನೋಡ್ತಾ ಇತ್ತು, ಒನ್ ಡೇ ಐ ವಿಲ್ ಬಿ ಪ್ರೈಮ್ ಮಿನಿಸ್ಟರ್. ಪ್ರೈಸ್ ಗಾಡ್. ಪೊಟಿಫರನ ಮನೆಯಲ್ಲಿ ಅವನು ಮಾರಿದ್ರು, ಜೈಲಿಗೆ ಹಾಕಿದ್ರು. ಜೈಲನ್ನು ಅವನು ಮೆಡಿಟೇಟ್ ಮಾಡಿ ಕೂತ್ಕೊಳ್ಳಿಲ್ಲ. ಅವನು ಒಳಗಿಂದ ನೋಡ್ತಾ ಇದ್ದಾನೆ, ನಾನು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಆಗ್ತೇನೆ. ಎಲ್ಲ ಪರಿಸ್ಥಿತಿಗಳು ಬಂದವು. ಏನಾಯ್ತು ಅಂತ ಹೇಳಿದ್ರೆ, ಅವನನ್ನು ಮುಗಿಸುವಂತ ಪರಿಸ್ಥಿತಿಗಳು. ಎವ್ರಿಥಿಂಗ್ ಸ್ಟಾಪ್. ಬಾವಿಯಲ್ಲಿ ಹಾಕಿದ್ದು ಎಲ್ಲ ಸಹೋದರರು ಅವನು ಕೊಲ್ಲಿಕ್ಕೆ ನೋಡಿದ್ರು. ಆದರೆ ಒಬ್ಬನ ಹೃದಯದಲ್ಲಿ ದೇವರು ಫೇವರನ್ನು ತೋರಿಸ್ದ. ಯಾಕೆ ದೇವರು ಫೇವರನ್ನು ತೋರಿಸ್ದ? ಬಾವಿಯಲ್ಲಿ ಹಾಕಿದರೂ ಕೂಡ ಯೋಸೇಪನು ಬಾವಿಯನ್ನು ಒಳಗೆ ಕೊಂಡೋಗಲಿಲ್ಲ. ಅವನ ಒಳಗಿದ್ದ ಡ್ರೀಮ್ ಒಬ್ಬನ ಹೃದಯದಲ್ಲಿ ಫೇವರ್ ಹಾಕಿ ಹೊರಗೆ ಎಳೆಯಿತು. ಇವತ್ತು ನಿಮ್ಮ ಒಳಗಿದ್ದ ಡ್ರೀಮನ್ನು ಯಾರು ಕೂಡ ಅದನ್ನು ಮುಚ್ಚಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ಇವತ್ತು ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಬೋದು, ಎಲ್ಲ ಕಡೆಯಲ್ಲಿ ರೋಡ್ ಬಂದಾಗಿ ಕಾಣ್ಬೋದು, ಎಲ್ಲ ಮಾರ್ಗಗಳು ನಿನಗೆ ಕಾಣದಿರ್ಬೋದು, ಆದರೆ ನಿನ್ನ ಒಳಗಿದ್ದ ವಾಕ್ಯವನ್ನು, ನಿನ್ನ ಒಳಗಿದ್ದ ಪಿಕ್ಚರನ್ನು ನೋ ಒನ್ ಕ್ಯಾನ್ ಚೇಂಜ್. ಪ್ರೈಸ್ ಗಾಡ್. ಆತನ ಮೇಲೆ ರೇಪ್ ಕೇಸ್ ಹಾಕಿದ್ರು. ಪೊಟಿಫರನ ಹೆಂಡತಿ ಆತನ ಮೇಲೆ ರೇಪ್ ಕೇಸ್ ಹಾಕಿದ್ರು. ರೇಪ್ ಕೇಸ್ ಅವರಿಗೆ ಹ್ಯಾಂಗಿಂಗ್, ಮರಣದಂಡನೆ. ಐಗುಪ್ತ ಜೈಲಿನಲ್ಲಿ 7 years ಕಳೆದ, ಒಂದು ಸುಳ್ಳಿನ ನಿಮಿತ್ತವಾಗಿ. ನಿಮಗೆ ಗೊತ್ತು, ಒಬ್ಬನ ರೇಪ್ ಕೇಸ್ ಅಂತ ಹೇಳಿದರೆ ಅವನ ಹೆಸರು ಹೇಗಿರ್ತದಂತ, ಇಡೀ ಐಗುಪ್ತದಲ್ಲಿ ಥೂ ಮಾಡುವಂತ. ಆದರೆ ಒಂದು ಥೂ ಕೂಡ ಅವನ ಒಳಗೆ ಹೋಗಲಿಲ್ಲ. ಅವನು ಒಳಗಿಂದ ನೋಡ್ತಾ ಇದ್ದ ಅಷ್ಟೇ. ಅದಕ್ಕೆ ದೇವರು ವಾಕ್ಯ ಕೊಟ್ಟ. ಯಾಕಂತ ಹೇಳಿದರೆ,
ಯೋಶುವನಿಗೆ ಈ ವಾಕ್ಯವನ್ನು ಬಿಟ್ಟು ಬೇರೆ ಯಾವುದನ್ನು ಪಿಕ್ಚರ್ ಮಾಡಬೇಡ. ನಿನಗೆ ಸೈತಾನನು ತುಂಬ ಪರಿಸ್ಥಿತಿಗಳನ್ನು ತೋರಿಸ್ಬೋದು, ಅದನ್ನು ಒಳಕೊಂಡು ಹೋಗಬೇಡ. ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಐ ಆಮ್ ವಿತ್ ಯು. ಅದಕ್ಕೆ ಬೈಬಲ್ ಹೇಳ್ತದೆ, ಯೋಸೇಫನ ಸಂಗಡ ಯೆಹೋವನು ಇದ್ದನು. ಆತನ ಯಜಮಾನನು ಕೈ ಹಾಕಿದಾಗ ಎಲ್ಲ ಕೆಲಸವನ್ನು ಆತನು ಬ್ಲೆಸ್ ಮಾಡಿದ. ದ ಬೈಬಲ್ ಹೇಳುವುದಿಲ್ಲ ಯೋಸೇಫನು ಪೊಟಿಫರನ ಮನೆಯಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದನು. ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋದರಲ್ಲಿ ಏನು ತಪ್ಪಿಲ್ಲ. ಐ ಬಿಲೀವ್, ಪ್ರೇಸ್ ಗಾಡ್. ಅದು ಬರೆಯಲಿಲ್ಲ, ಆದರೆ ಅವನು ಪ್ರೇಯರ್ ಮಾಡಿರ್ಬೋದು. ಆದರೆ ಒಂದು ಹೇಳ್ತದೆ, ದೇವರು ಆತನ ಜೊತೆಯಲ್ಲಿದ್ದನು. 39ನೇ ಅಧ್ಯಾಯ ಜನಸಿಸ್ ನಾವು ನೋಡ್ತೇವೆ 3 ವರ್ಷ. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು. ನೋಡಿ, ಇದು ಯೋಶುವನಿಗಿಂತ ಮೊದಲು ಯೋಸೇಫ. ಆದಿಕಾಂಡ 39ನೇ ಅಧ್ಯಾಯ 3. And his master saw that the Lord was with him and that the Lord made all he did to prosper in his hand. ಅದಕ್ಕೆ ದೇವರು ಜೋಶುವನಿಗೆ ಹೇಳಿದ, ನೀನು ಯಾವಾಗ ನನ್ನ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತಿ, ನಿನ್ನ ಮಾರ್ಗಗಳಲ್ಲೆಲ್ಲ ನೀನು ಸಫಲ ಆಗುತ್ತೆ. ಯು ವಿಲ್ ಹ್ಯಾವ್ ಎ ಗುಡ್ ಸಕ್ಸಸ್, ನಾಟ್ ಬ್ಯಾಡ್ ಸಕ್ಸಸ್. ಇವತ್ತು ಯೇಸುವನ್ನು ಅಂಗೀಕಾರ ಮಾಡಿದ ನೀವು, ಯು ಆರ್ ಬಾರ್ನ್ ಆಫ್ ಸಕ್ಸಸ್. ಸಫಲನಾದ ದೇವರಿಗೆ ಸಫಲನಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಪ್ರೈಸ್ ಗಾಡ್. ಯುವರ್ ವಾಕ್ ಇನ್ ಸಕ್ಸಸ್, ವಾಕ್ ಇನ್ ಪ್ರಾಸ್ಪರಿಟಿ. ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರ್. ನಿನ್ನ ಮಾರ್ಗಗಳನ್ನೆಲ್ಲ ನೀನು ಸಫಲ ಮಾಡುತ್ತೆ ಅಂತ ದೇವರು ಹೇಳ್ತಾನೆ. ಡೋಂಟ್ ಬಿ ಡಿಸ್ಕರೇಜ್. ಇಡೀ ದಿನ ಸುಳ್ಳಿಗೆ ಕಿವಿಗೊಟ್ಟು ಕೂತ್ಕೊಳ್ಬೇಡ್ರಿ. ದೇವರೊಟ್ಟಿಗೆ ಕ್ರಿಯಾಗಿರಿ. ಗೊತ್ತು ಮಾಡದೆ ಇಬ್ಬರು ಜೊತೆಯಾಗಿ ನಡೆಯಬಹುದು. ಪ್ರೈಸ್ ಗಾಡ್. ಗೊತ್ತು ಮಾಡದೆ ಇಬ್ಬರು ಜೊತೆಯಾಗಿ ನಡೆಯಬಹುದು. ನಿಮ್ಮ ಕುಟುಂಬದ ವಿಷಯದಲ್ಲಿ ದೇವರು ಏನು ಹೇಳ್ತಾನೆ ಅದನ್ನೇ ನಂಬಿರಿ. ಮಕ್ಕಳ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತಾರೆ ಅದೇ ನಂಬಿರಿ. ಮಕ್ಕಳು ಹೇಗೆ ಇರಬಹುದು. ಬೈಬಲ್ ಎಷ್ಟು ಹೇಳ್ತೇನೆ, ನಿನ್ನ ಮಕ್ಕಳಿಗೆ ಅಧಿಕ ಸೂಕ್ಷ್ಮವಿರುವುದು, ನಿನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುವರು. ಆ ವಾಕ್ಯವನ್ನು ಕೇವಲ ಕಂಠಪಾಠ ಮಾಡಬೇಡ್ರಿ, ಅದನ್ನು ಮೆಡಿಟೇಟ್ ಮಾಡ್ರಿ. ಆ ವಾಕ್ಯದ ಒಳಗಿಂದ ನಿಮ್ಮ ಮಕ್ಕಳನ್ನು ನೋಡ್ರಿ. ಆ ವಾಕ್ಯದ ಒಳಗಿಂದ ನಿಮ್ಮ ಹೆಂಡತಿಯನ್ನು ನೋಡ್ರಿ. ಆ ವಾಕ್ಯದ ಒಳಗಿಂದ ನಿಮ್ಮ ಗಂಡನನ್ನು ನೋಡ್ರಿ. ವಾಕ್ಯದ ಒಳಗಿಂದ ನಿನ್ನ ಬಿಸ್ನೆಸ್ ಅನ್ನು ನೋಡ್ರಿ. ಇಫ್ ಯು ಆರ್ ಎ ಪಾಸ್ಟರ್, ವಾಕ್ಯದ ಒಳಗಿಂದ ನಿಮ್ಮ ಸಭೆಯನ್ನು ನೋಡ್ರಿ. ಅಂಡ್ ಸ್ಪೀಕ್ ಗಾಡ್ಸ್ ವರ್ಡ್. ವಾಕ್ಯ ತಪ್ಪದೇ ಇರಲಿ ಅಂತ ಹೇಳಿದರೆ ಮಕ್ಕಳು ಕಿರಿಕಿರಿ ಮಾಡ್ತಾರೆ. ಅಯ್ಯೋ, ಈ ಮಕ್ಕಳೊಂದು ಎರಡು ಆಗಿ ಯಾರಿಗೆ ಹಾಗೆಲ್ಲ. ವಾಕ್ಯ ಮಾತಾಡ್ರಿ. ನನ್ನ ಮಕ್ಕಳಿಗೆ ಅಧಿಕ ಸೂಕ್ಷ್ಮವಿರುವುದು, ನನ್ನ ಮಕ್ಕಳಿಗೆ ಯೆಹೋವನಿಂದ ಶಿಕ್ಷಿಸಲ್ಪಡುವರು, ನನ್ನ ಸಂತಾನವು ಬಲಿಷ್ಠವಾಗುವುದು, ನೀತಿವಂತನ ಸಂತಾನವು ಬಲಿಷ್ಠವಾಗುವುದು. ವಾಕ್ಯ ತಪ್ಪದಿರಲಿ. ಪರ್ಸ್ ಖಾಲಿದೆಯಾ? ಅಯ್ಯೋ, ಪರ್ಸೆಲ್ಲ ಖಾಲಿದೆ, ಎಲ್ಲಿಂದ ತರೋದು? ನೋ, ಹೇಳ್ರಿ, ಮೈ ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ರಿಚಸ್ ಅಂಡ್ ಗ್ಲೋರಿ. ವಾಕ್ಯ ತಪ್ಪದಿರಲಿ. ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದೇ ಇರು. ಥ್ಯಾಂಕ್ ಯು ಫಾದರ್, ನನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ಇದ್ದೇ ಇರು. ವಾಕ್ಯ ತಪ್ಪದಿರಲಿ, ಆಗ ಕೆಸೆ ತುಂಬುತ್ತದೆ. ಪ್ರೈಸ್ ಗಾಡ್. ಇದ್ದವನಿಗೆ ಇನ್ನೂ ಕೊಡಲ್ಪಡುವುದು, ಇಲ್ಲದವನಿಂದ ಚಿಲ್ಲರಿ ಕೂಡ ತೆಗೆಯಲ್ಪಡುವುದು ಬೈಬಲ್ ಹೇಳ್ತದೆ. ನಮ್ಮ ದೇವರು ಇಲ್ಲದನ್ನು ಇರುವ ಹಾಗೆ ಮಾಡುವವನು. ಪ್ರೈಸ್ ಗಾಡ್. ನಿನ್ನ ಹತ್ರ ಏನು ಇಲ್ಲವೋ ಅದನ್ನು ಇರುವ ಹಾಗೆ ಮಾತಾಡ್ರಿ. ಅದಕ್ಕೆ ದೇವರು ಹೇಳಿದ ವಾಕ್ಯವು ತಪ್ಪದಿರಲಿ. ಹಲೋ, ವಾಕ್ಯ ತಪ್ಪದಿರಲಿ. ಇಟ್ ವಿಲ್ ಪ್ರೊಡ್ಯೂಸ್ ಟೆಸ್ಟಿಮನಿ. ನೀವಿದ್ದ ಹಾಗಿರುವುದಿಲ್ಲ. ಎವ್ರಿ ಡೇ ವಾಕ್ಯವನ್ನು ತೆಗೆದುಕೊಂಡು ಹೇಳ್ರಿ, ಕರ್ತನೆ, ಇದು ನನ್ನ ಪುಸ್ತಕ, ಇದು ನನ್ನ ಬಗ್ಗೆ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ. ಅದರರ್ಥ ನೀನು ನನ್ನ ಬಗ್ಗೆ ಏನು ಹೇಳ್ತಿ ಅದೇ ನಾನು ಆಗಿದ್ದೇನೆ. ನೀನು ನನಗೆ ಏನು ಮಾಡಲು ಹೇಳ್ತಿ ಅದನ್ನು ಮಾಡುವನಾಗಿದ್ದೇನೆ. ನೀನು ಏನನ್ನು ಹೊಂದಲು ಹೇಳ್ತಿ ಅದನ್ನು ಹೊಂದುವನಾಗಿದ್ದೇನೆ. ಅದಕ್ಕೆ ಅಪೊಸ್ತಲ ಪೌಲ 2:13 ಹೇಳ್ತಾನೆ, ನೀವು ನನ್ನಿಂದ ವಾಕ್ಯವನ್ನು ಕೇಳಿದಾಗ ಅದು ಮನುಷ್ಯರ ವಾಕ್ಯವೆಂದು ಎನಿಸದೆ ಅದು ದೇವರ ವಾಕ್ಯವನ್ನು ಅಂಗೀಕಾರ ಮಾಡಿದಗೋಸ್ಕರ ನಾನು ದೇವರಿಗೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದು ದೇವರ ವಾಕ್ಯವೇ. ಅದು ಎಲ್ಲರಲ್ಲೆಲ್ಲ ನಂಬುವವರಾದ ನಿಮ್ಮಲ್ಲಿ ಬಲವಾಗಿ ಕೆಲಸ ಮಾಡುತ್ತದೆ. ವರ್ಕ್ ಮೈಟಿಲಿ. ಅದು ನಿಮ್ಮ ದೇಹದಲ್ಲಿ ಕೆಲಸ ಮಾಡುತ್ತದೆ, ಫೈನಾನ್ಷಿಯಲ್ ಏರಿಯಾದಲ್ಲಿ ಕೆಲಸ ಮಾಡುತ್ತದೆ, ಪ್ರತಿಯೊಂದು ಏರಿಯಾದಲ್ಲಿ ಕೆಲಸ ಮಾಡುತ್ತದೆ. ಪ್ರೇರೆ,
ನಮಗೆ ದೇವರ ವಾಕ್ಯ ಬೇಕು ಜೀವಿಸಲಿಕ್ಕೆ. ಇಟ್ಸ್ ಅ ಲೈಫ್. ವಾಕ್ಯವನ್ನು ಲೈಫ್ ಆಗಿ ತೆಗೆದುಕೊಳ್ಳ್ರಿ. ಓಕೆ ಓಕೆ ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ರೆ ದಿಸ್ ರೈಟ್ ಟೈಮ್. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಬಿಲೀವ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ನಂಬಿರಿ. ಥ್ಯಾಂಕ್ ಯು ಫಾದರ್. ಲಾರ್ಡ್, ಐ ರಿಜಾಯ್ಸ್ ಇನ್ ಯುವರ್ ಪ್ರೆಸೆನ್ಸ್. ಭೂಮಿ ಆಕಾಶಗಳು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನಿನ್ನ ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ಕಳಿಸ್ತಿ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಲ್ಲಿ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ಫಿಲ್ ಮಿ ವಿತ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ ಅವರ ಆತ್ಮ, ಪ್ರಾಣ, ಶರೀರ, ಮನಸ್ಸನ್ನು ನಿನ್ನ ಹತೋಟಿ ತೆಗೆದುಕೋ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಅವರಿಗೆ ಕನೆಕ್ಟ್ ಆಗಲಿ. ಅವರು ಪವಿತ್ರಾತ್ಮ ಭರಿತರಾಗಲಿ. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಎಲ್ಲ ವಿಕೆಡ್ ಕೌನ್ಸಿಲ್ಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಐ ಥ್ಯಾಂಕ್ ಯು ಲಾರ್ಡ್ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್ ದರ್ ಸಲ್ವೇಷನ್ ಆಫ್ ಗಾಡ್. ಇವರು ಪ್ರಜ್ವಲಿಸುವುದನ್ನು ನೋಡ್ತಾ ಇದ್ದೇನೆ. ದೇ ಆರ್ ಫ್ಲರಿಶಿಂಗ್ ಆಫ್ ಗಾಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಜೀಸಸ್ ನೇಮ್. ಪ್ರೇರೆ, ಒಂದು ವೇಳೆ ನಿಮ್ಮ ದೇಹದಲ್ಲಿ ಎನಿ ಸಿಕ್ನೆಸ್, ಎನಿ ಪೇಯ್ನ್ ಇರುವುದಾದರೆ ಒಳಗಿಂದ ಏಳಿರಿ. ಒಳಗಿಂದ ನೋಡ್ರಿ. ವಾಕ್ಯದ ಒಳಗಿಂದ ನಿಮ್ಮ ಹೊರಗೆ ನೋಡ್ರಿ. ಅಥವಾ ನೀನು ವೀಲ್ ಚೇರಲ್ಲಿದ್ದೀಯೋ, ಒಳಗಿಂದ ನೋಡು ನೀನು ನಡೆಯುವುದನ್ನು. ಪ್ರೈಸ್ ಗಾಡ್. ನಿನ್ನ ದೇಹದಲ್ಲಿ ಟ್ಯೂಮರ್ ಇದೆಯೋ, ಒಳಗಿಂದ ನೋಡು ಅದು ಉದುರಿ ಹೋಗುವುದನ್ನು. ಥ್ರೂ ದ ವರ್ಡ್ ಆಫ್ ಗಾಡ್. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ, ಒಳಗಿಂದ ನೋಡು ಫೈನಾನ್ಸ್ ಬರುವುದನ್ನು. ಪ್ರೈಸ್ ಗಾಡ್. ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನೀನು ಏನು ಒಳಗಿಂದ ನೋಡುತ್ತಿ, ನೀನದನ್ನು ಹೊಂದುತ್ತಿ. ನೀನದನ್ನು ಹೊಂದುತ್ತಿ. ಚೇಂಜ್ ದ ವೇ ಯು ಥಿಂಕ್. ನೀನು ಆಲೋಚಿಸುವ ರೀತಿಯನ್ನು ಬದಲಾಯಿಸು. ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೋ ಸಾಯ್ತಿ ಅಂತ, ಒಳಗಿಂದ ನೋಡು, ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯೆಹೋವನ ಕ್ರಿಯೆಗಳನ್ನು ನಾನು ಪ್ರಚುರಪಡಿಸ್ತೇನೆ. ಒಳಗಿಂದ ನೋಡು. ಸಿಕ್ ಬೆಡ್ ಅಲ್ಲಿ ನೀನು ಮಲಗಿದ್ಯೋ, ಕಮನ್ ರೈಸ್, ರೈಸ್ ಇನ್ ದ ನೇಮ್ ಆಫ್ ಜೀಸಸ್. ನೀನು ಒಳಗಿಂದ ಹೇಳುವಾಗ ಹೊರಗಿನ ಮನುಷ್ಯನ ರೆಸ್ಪಾನ್ಸ್ ಕೊಡುತ್ತಾನೆ. ರೈಸ್, ಏಳು. ಅಬ್ರಹಾಮನಿಗೆ ಒಂದು ಪಿಕ್ಚರ್ ಬಂತು. ಯಾವುದಂತ ಹೇಳಿದರೆ, ನಿನಗೆ ಮಕ್ಕಳಾಗುವುದಿಲ್ಲ. ಆದರೆ ದೇವರು ಅವನ ಪಿಕ್ಚರನ್ನು ಚೇಂಜ್ ಮಾಡಿದ. ತುಂಬ ಮಕ್ಕಳನ್ನು ತೋರಿಸಿದ. ಅವನ ಒಳಗಿಂದ ನೋಡಿದ್ದೇ ಅಬ್ರಹಾಮನು ಜನಾಂಗಗಳಿಗೆ ತಂದೆ ಆದ. ಪ್ರೈಸ್ ಗಾಡ್. ನಿಮಗೆ ಮಕ್ಕಳಿಲ್ಲವೋ, ಮಕ್ಕಳು ಆಡುವುದನ್ನು ನೋಡು. ಪ್ರೈಸ್ ಗಾಡ್. ಯು ವಿಲ್ ಸೀ. ಪ್ರೇರೆ, ನೀವು ಒಳಗೆ ಏಳುವಾಗ ಹೊರಗೆ ನೀವು ಪ್ರಕಾಶಿಸ್ತೀರಿ. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ಥ್ಯಾಂಕ್ ಯು ಫಾದರ್, ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದ ಆತನ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ತಂದೆ, ನೀನು ಅದೇ ಆತ್ಮನ ಮೂಲಕ ನನ್ನ ಮೃತ್ಯ ದೇಹಗಳಿಗೆ ನೀನು ಜೀವ ಕೊಡ್ತಾ ಇದ್ದೆ. ಕಣ್ಣುಗಳೇ ನಾರ್ಮಲ್ ಆಗಿ ಕೆಲಸ ಮಾಡಿರಿ. ದೂರದೃಷ್ಟಿ, ಹತ್ತಿರ ದೃಷ್ಟಿ ಅದು ಕ್ಲಿಯರ್ ಆಗಿ ಫಂಕ್ಷನ್ ಆಗಲಿ. ಕಿವಿಗಳೇ ನಾರ್ಮಲ್ ಆಗಿ ಕೆಲಸ ಮಾಡಿರಿ. ಎಸ್ 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 ಥ್ಯಾಂಕ್ ಯು. ದೇಹದಲ್ಲಿ ಎಲ್ಲ ಎಲರ್ಜಿಗಳು, ಎಲ್ಲ ಸ್ಕಿನ್ ಡಿಸೀಸ್ಗಳು ಯೇಸು ನಾಮದಲ್ಲಿ ಈಗಲೇ ಅದು ಬಿಟ್ಟು ಹೋಗಲಿ. ಐ ಕಮಾಂಡ್ ಟು ಲಿವ್, be free by the power of the Holy Spirit in the name of Jesus. ಎಲ್ಲ ರೀತಿಯ ಡೌಟ್ಗಳು, ಎಲ್ಲ ರೀತಿಯ ಭಯಗಳು, ಎಲ್ಲ ರೀತಿಯ ಸೂಸೈಡ್ ಥಾಟ್ಸ್ಗಳು, ಅಪ್ರೆಷನ್ಗಳು, in the name of Jesus I command you, live now, be free by the power of the Holy Spirit in the name of Jesus. Arthritis, asthma, back pain, I command you, live now in the name of Jesus.
Be free by the power of the Holy Spirit. In the name of Jesus, oh God. Be healed now. ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರಲಿ ಕರ್ತನೆ. ಬಿಡುಗಡೆ ಆಗಲಿ. ಇವರ ಅಂತರ್ಯದಲ್ಲಿ ಎದ್ದೇಳಲಿ. ಥ್ಯಾಂಕ್ ಯು. ದೇವದೂತರು ಇವ್ರನ್ನ ಆವರಿಸಲೆಂದು ನಾವು ಪ್ರಾರ್ಥಿಸ್ತಾ ಇದ್ವಿ. ಪ್ರತಿಯೊಂದು ಮನೆಯಲ್ಲಿ ನಿನ್ನ ಪ್ರಸನ್ನತೆ ಮ್ಯಾನಿಫೆಸ್ಟ್ ಆಗಲಿ. ಥ್ಯಾಂಕ್ ಯು. ಯಾರ ಕೆಲಸ ಇಲ್ಲವೋ ಕೆಲಸವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ. ಐ ಡಿಸ್ಪ್ಯಾಚ್ ಏಂಜಲ್. ದಂಪತಿಗಳ ಮಧ್ಯದಲ್ಲಿ ಐ ಸ್ಪೀಕ್ ರೆಸ್ಟೋರೇಷನ್ ಇನ್ ದ ನೇಮ್ ಆಫ್ ಜೀಸಸ್. ಯಾರ ಬಿಸ್ನೆಸ್ ಸ್ಟಾಪ್ ಆಗಿದೆ ರಿಸರೆಕ್ಟೆಡ್ ಆಗಲಿ, ಫ್ಲರಿಶ್ ಆಗಲಿ. ಯಾರು ಸೇವಕರು ವಾಚ್ ಮಾಡೋದಾದ್ರೆ ಲಾರ್ಡ್ ಅವರ ಮಿನಿಸ್ಟ್ರಿ ಫ್ಲರಿಶ್ ಆಗಲಿ. ಅವರು ಎದ್ದೇಳಲಿ ಸೇವಕರು. ಸ್ಟರ್ ದೇರ್ ಸ್ಪಿರಿಟ್ ಆಫ್ ಗಾಡ್. ಬ್ಲೆಸ್ ದೇರ್ ಕಾಂಗ್ರಿಗೇಷನ್ ಇನ್ ದ ನೇಮ್ ಆಫ್ ಜೀಸಸ್. ಬ್ಲೆಸ್ ಆಲ್ ದ ಮೆನ್ ಆಫ್ ಗಾಡ್. ದೇವರ ಸೇವೆ ಮಾಡುವ ಎಲ್ಲ ಸೇವಕರು ಬ್ಲೆಸ್ ಆಗಲಿ. ಐ ಥ್ಯಾಂಕ್ ಯು ಲಾರ್ಡ್ ದಿ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್ ಆನ್ಸರಿಂಗ್ ಅವರ್ ಪ್ರೇಯರ್. ಥ್ಯಾಂಕ್ ಯು ಲಾರ್ಡ್ ಫಾರ್ ದ ಹೀಲಿಂಗ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರಿಯ, ನಿಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಮಾಡಿರಿ. ಒಂದು ವೇಳೆ ನೀವು ಸೇವೆ ಮಾಡೋದಾದರೆ ಡಿಸ್ಕರೇಜ್ ಆಗಬೇಡ್ರಿ. ಗಾಡ್ ಹ್ಯಾಸ್ ಕಾಲ್ಡ್ ಯು. ಅರೈಸ್ ಇನ್ ದ ಸ್ಪಿರಿಟ್. ಯು ಆರ್ ಶೈನಿಂಗ್. ಪ್ರೈಸ್ ಗಾಡ್. ನಿಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಮಾಡಿರಿ. ಯು ಆರ್ ಬ್ಲೆಸ್.